ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಅಥವಾ ನೆಟ್ ಎಕ್ಸಾಮನ್ನು ನಾವು ಪಾಸಾಗಬೇಕಿದ್ರೆ, ಕೆಸೆಟ್ ಅಥವಾ ನೆಟ್ ಎಕ್ಸಾಮಲ್ಲಿ ನಾವು ಎಲಿಜಿಬಿಲಿಟಿಯನ್ನು ಪಡಿಬೇಕಿದ್ರೆ ಯಾವೆಲ್ಲ ಪ್ರೊಸೀಜರ್ಸ್, ಯಾವೆಲ್ಲ ಕ್ರೈಟೀರಿಯಾವನ್ನು ಫಾಲೋ ಮಾಡ್ತಾರೆ, ರಿಸಲ್ಟನ್ನು ಬಿಡಲಿಕ್ಕೆ, ಕೆಸೆಟ್ ಅಥವಾ NET ರಿಸಲ್ಟನ್ನು ಬಿಡಲಿಕ್ಕೆ ಯಾವುದೆಲ್ಲ ಪ್ರೊಸೀಜರ್ಸ್ ಇದೆ, ಯಾವುದೆಲ್ಲ ಕ್ರೈಟೀರಿಯಾಗಳಿವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕು ಅಂತ ವಿಡಿಯೋವನ್ನು ಮಾಡ್ತಿದ್ದೇನೆ. ಯಾರೆಲ್ಲ ಕೆಸೆಟ್ ಅಥವಾ NET ಎಕ್ಸಾಮ್ ಬರೆದು ಪಾಸಾಗಬೇಕು, ಯಾವ ರೀತಿ ಅದರಲ್ಲಿ ಹೇಗೆ ಪಾಸಾಗಬೇಕು, ಯಾವ ರೀತಿ ಎಲಿಜಿಬಿಲಿಟಿಯನ್ನು ಪಡ್ಕೋಬೇಕು, ಅದಕ್ಕೆ ಯಾವ ಥರದ ಪ್ರೊಸೀಜರ್ ಇದೆ, ಯಾವ ಕ್ರೈಟೀರಿಯಾ ಇದೆ ಅನ್ನೋದನ್ನು ನಿಮಗೆ ಇದರಲ್ಲಿ ಕಂಪ್ಲೀಟ್ ಡೀಟೇಲಲ್ಲಿ ನಿಮಗೆ ಕೊಡ್ತೇನೆ. ಇಲ್ಲಿ ಪ್ರೊಸೀಜರ್ಸ್ ಆ್ಯಂಡ್ ಕ್ರೈಟೀರಿಯಾ ಫಾರ್ ಕೆಸೆಟ್ ರಿಸಲ್ಟ್ ಅಂತ ಟೈಟಲ್ ಇಟ್ಟಿದ್ದೇನೆ. ಅಂದರೆ ಪ್ರೊಸೀಜರ್ಸ್ ಆ್ಯಂಡ್ ಕ್ರೈಟೀರಿಯಾ ಫಾರ್ NET ಅಥವಾ ಕೆಸೆಟ್ ಎರಡಕ್ಕೂ ಸೇಮ್ ಪ್ರೊಸೀಜರ್ ಮಾಡ್ತಾರೆ. ಸೊ ಯಾವ ಪ್ರೊಸೀಜರ್ ಮೇಲೆ ರಿಸಲ್ಟನ್ನು ಬಿಡ್ತಾರೆ, 6% ಕೆಟಗರಿ ಅನ್ನೋದು ಒಂದು ಮಾಹಿತಿ ಇದೆ ಅಲ್ವಾ, ಅದು ಹೇಗೆ ಬಿಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ಬರುವಂತಹ ಅಪ್ಡೇಟ್ಸ್, ಕೆಸೆಟ್, NET ಅಥವಾ ಯಾವುದೇ ಮಾಹಿತಿ ನಿಮಗೆ ಬೇಗನೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಆ ಮೂಲಕ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೋಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕೆಸೆಟ್ ಮತ್ತು NET ಎಕ್ಸಾಮ್ ಬರೆದವರಿಗೆ ಅಥವಾ ಬರೆಯುವವರಿಗೆ ಕೆಲವರಿಗೆ ಇಲ್ಲಿ ಕೆಲವೊಂದು ಗೊಂದಲಗಳಿವೆ. ಹೇಗೆ ಪಾಸ್ ಮಾಡ್ತಾರೆ, ಯಾವ ರೀತಿ ಎಲಿಜಿಬಿಲಿಟಿಯನ್ನು ಕಟ್ ಆಫನ್ನು ಬಿಡುಗಡೆ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಎಲಿಜಿಬಲ್ ಆಗಿ ಆಯ್ಕೆ ಮಾಡಿಕೊಳ್ತಾರೆ, ಯಾವ ರೀತಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಅನ್ನೋದನ್ನು ಕೆಲವರಿಗೂ ಗೊಂದಲಗಳಿವೆ. ಆ ಎಲ್ಲಕ್ಕೂ ನಾನು ತೆರೆ ಎಳಿಬೇಕು ಅನ್ನೋದನ್ನು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೆ. ಸೊ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ದೀರಾ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಫಸ್ಟಿಗೆ ನಾನಿಲ್ಲಿ ಕೆಸೆಟ್ಟನ್ನು ತೊಗೊಳ್ತೇನೆ. ಕೆಸೆಟ್ಟನ್ನು ಎಕ್ಸಾಂಪಲ್ ಆಗಿ ತೊಗೊಳ್ತೇನೆ. ಆ್ಯಸ್ ಇಟ್ ಈಸ್ ಅದು NETಗೂ ಅದೇ ಅಪ್ಲೈ ಆಗುತ್ತೆ. ಅಲ್ಲಿ JRF ಒಂದು ಎಕ್ಸ್ಟ್ರಾ ಬರುತ್ತೆ. ಸೊ ಇಲ್ಲಿ ಕೆಸೆಟ್ಟಲ್ಲಿ ಹೇಗೆ ನಾವು ಎಲಿಜಿಬಲ್ ಆಗಬೇಕು, ಯಾವ ರೀತಿ ಅವರು ಪ್ರೊಸೀಜರ್ ಮಾಡ್ಕೋತಾರೆ, ಅಂದರೆ ಯಾವ ರೀತಿ ಪ್ರೊಸೀಜರ್ ಕ್ರೈಟೀರಿಯಾ ಇದೆ, ರಿಸಲ್ಟನ್ನು ಬಿಡಲಿಕ್ಕೆ ಯಾವ ರೀತಿ ಎಕ್ಸಾಮ್ ಅಥಾರಿಟಿಗೆ, ಯಾವ ಎಕ್ಸಾಮ್ ಅಥಾರಿಟಿ ಎಕ್ಸಾಮ್ ಮಾಡ್ತದೋ ಆ ಅಥಾರಿಟಿಗೆ ಯಾವ ರೀತಿ ಅಧಿಕಾರ ಇದೆ, ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನಾರ್ಮಲ್ ಆಗಿ ನಾವೇನಾಗಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಇದೆ. ಮಿನಿಮಮ್ ಕ್ವಾಲಿಫಿಕೇಷನನ್ನು ಪಡ್ಕೋಬೇಕಾಗುತ್ತೆ. NETಯಲ್ಲಿ ನಾವು NET ಅಥವಾ ಕೆಸೆಟ್ಟನ್ನು ಬರೆದಾಗ ನಮಗೆ ಮಿನಿಮಮ್ ಮಾರ್ಕ್ಸ್ ಬೇಕಾಗುತ್ತೆ. ಮಿನಿಮಮ್ ಎಲಿಜಿಬಿಲಿಟಿ ಅನ್ನೋದೊಂದು ಇದೆ. ಅದು ಏನಪ್ಪ ಅಂದರೆ ಕೆಟಗರಿ ವೈಸಲ್ಲಿ ಡಿವೈಡ್ ಮಾಡ್ತಾರೆ. ಅದೇನೆಂದರೆ ಮಿನಿಮಮ್ ಮಾರ್ಕ್ಸ್ ಒಬ್ಟೈನ್ಡ್. ಈಗ ಕೆಟಗರಿ ಯಾವುದಿಲ್ಲ, ಜನರಲ್ ಕೆಟಗರಿ ಮತ್ತು ಮತ್ತೊಂದು ಕೆಟಗರಿ ಮಾಡ್ತಾರೆ, ಡಿಫ್ರೆಂಟ್ ಕೆಟಗರೀಸ್. ಅದರಲ್ಲಿ ಜನರಲ್ ಕೆಟಗರಿಯವರಿಗೆ ಮಿನಿಮಮ್ ಮಾರ್ಕ್ಸ್ ಅಥವಾ ಮಿನಿಮಮ್ ಎಲಿಜಿಬಲ್ ಆಗಬೇಕು ಅಂತ ಇದ್ದರೆ, ಮಿನಿಮಮ್ ಮಾರ್ಕ್ಸ್ ಪಡಿಬೇಕು ಅಂತ ಇದ್ದರೆ 40% ಎಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ 2 ಪೇಪರ್ಸ್ ಟೇಕನ್ ಟುಗೆದರ್ ಅಂತ. ಅಂದರೆ 300 ಮಾರ್ಕಿಗೆ ಎಕ್ಸಾಮ್ ಆಗುತ್ತೆ. 300 ಮಾರ್ಕಲ್ಲಿ 40% ಅಂಕಗಳನ್ನು ಪಡೆದಿರಬೇಕು. ಹಾಗಾದರೆ ಅವರು ಮಿನಿಮಮ್ ಎಲಿಜಿಬಿಲಿಟಿಯನ್ನು ಪಡೆದಿದ್ದಾರೆ ಅಂತ ಅರ್ಥ. 40% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ಮಿನಿಮಮ್ ಎಲಿಜಿಬಿಲಿಟಿಯನ್ನು ಪಡೆದಿದ್ದಾರೆ ಅಂತ ಅರ್ಥ. ಜನರಲ್ ಕೆಟಗರಿಯವರಿಗೆ ಮೊದಲೆಲ್ಲ ಹೇಗಿತ್ತಂದರೆ 2 ಪೇಪರಲ್ಲಿ, ಜನರಲ್ ಪೇಪರ್ ಮತ್ತು ಸಬ್ಜೆಕ್ಟ್ ಪೇಪರಲ್ಲಿ 2 ಪೇಪರಲ್ಲೂ ನಾವು 40% ತೆಗಿಬೇಕಿತ್ತು. ಮತ್ತು ಅದನ್ನು ಬದಲಾಯಿಸಿ 2 ಪೇಪರಲ್ಲಿ ಎಗ್ರಿಗೇಟ್ ಆಗಿ 300 ಮಾರ್ಕಿಗೆ 40% ಅಂಕ ಪಡೆದ್ರೆ ಅವರು ಮಿನಿಮಮ್ ಎಲಿಜಿಬಿಲಿಟಿಗೆ ಕ್ವಾಲಿಫೈ ಆಗ್ತಾರೆ ಅನ್ನೋದೊಂದು ಮಾಹಿತಿ, ಅದೊಂದು ಅಪ್ಡೇಟ್ ಆಗಿ ಬಂತು. ಸೊ ಈಗ ನಮಗೆ ಅದು ಈಸಿ ಆಗಿದೆ. 2 ಪೇಪರಲ್ಲಿ 40% ಬರೆದ್ರೆ ಆಯಿತು. ಮೊದಲು ಹೇಗಿತ್ತಂದರೆ ಒಂದೊಂದು ಪೇಪರಲ್ಲಿ, ಜನರಲ್ ಪೇಪರಲ್ಲಿ, ಸಬ್ಜೆಕ್ಟ್ ಪೇಪರಲ್ಲಿ 40% ತೆಗಿಬೇಕಿತ್ತು. ಈಗ 2 ಪೇಪರ್ ಸೇರಿ 40% ತೆಗೆದ್ರೆ ಮಿನಿಮಮ್ ಎಲಿಜಿಬಿಲಿಟಿಯನ್ನು ನಾವು ಪಡಿತೇವೆ. ಹಾಗೆಯೇ ಈ ಮಿನಿಮಮ್ ಎಲಿಜಿಬಿಲಿಟಿಯನ್ನು ಮತ್ತೊಂದು ಕೆಟಗರಿಯಲ್ಲಿ ಡಿವೈಡ್ ಮಾಡ್ತಾರೆ. SC ST ಕೆಟಗರಿ 1, 2A, 2B, 3A, 3B, PWD. ಹೀಗೆ ಆ ಕೆಟಗರಿಯಲ್ಲಿ ಬರುವವರಿಗೆ ಹೇಗಂದರೆ 35% ಎಗ್ರಿಗೇಟ್ ಮಾರ್ಕ್ಸ್ ಇನ್ ಆಲ್ ದ 2 ಪೇಪರ್ಸ್ ಟೇಕನ್ ಟುಗೆದರ್. ಅಂದರೆ 2 ಪೇಪರಲ್ಲಿ
ಒಟ್ಟು 35% ಅಂಕ ಪಡೆದ್ರೆ ಅವರು ಮಿನಿಮಮ್ ಎಲಿಜಿಬಿಲಿಟಿಯನ್ನು ಪಡಿತಾರೆ. ಅವರಿಗೂ ಸಹ ಸೇಮ್ ಅಪ್ಲಿಕೇಬಲ್ ಇತ್ತು. ಹಿಂದೆ 2 ಪೇಪರಲ್ಲಿ 35 ತೆಗಿಬೇಕಿತ್ತು. ಬಟ್ ನಾವು ಅದು ಅಪ್ಡೇಟ್ ಆಗಿ ಏನಾಗಿದೆ ಅಂದರೆ 35% 2 ಪೇಪರಲ್ಲಿ 300 ಮಾರ್ಕ್ಸಿಗೆ ಎಕ್ಸಾಮ್ 100 ಮತ್ತು 200. ಸೊ 300 ಮಾರ್ಕ್ಸಲ್ಲಿ 35% ತೆಗೆದ್ರೆ ಅಂಕಗಳನ್ನು ಪಡೆದ್ರೆ ಅವರು ಮಿನಿಮಮ್ ಎಲಿಜಿಬಿಲಿಟಿಗೆ ಅರ್ಹರಾಗ್ತಾರೆ ಅನ್ನೋದು ಅಪ್ಡೇಟ್ ಆದಂಥ ಮಾಹಿತಿ. ಈ ಮಿನಿಮಮ್ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ನಾವು 6% ಕೆಟಗರಿಯೊಳಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಿನಿಮಮ್ ಎಲಿಜಿಬಿಲಿಟಿ ನಮಗೆ ಇದ್ದರೆ, ಈ ಮಿನಿಮಮ್ ಎಲಿಜಿಬಿಲಿಟಿಯನ್ನು ನಾವು ಪಡೆದ್ರೆ ನಮಗೆ ಮುಂದಿನ ಹಂತದ ಪ್ರೊಸೀಜರ್ಸ್ ಏನಿದೆ, ಈ ಮುಂದಿನ ಹಂತ ಬೇರೆ ಎಲ್ಲ ಪ್ರೊಸೀಜರ್ಸ್ ಇದೆ. ಇದಕ್ಕೆ ಕೆಟಗರಿ ವೈಸ್ ಡಿವೈಡ್ ಆಗುತ್ತೆ. 6% ಕೆಟಗರಿಯಲ್ಲಿ 6% ಜನರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ತಾರೆ. ಅದರ 6% ಮಾತ್ರ ಬರಬೇಕಂತ, ಆ 6% ಒಳಗೆ ನಾವು ಕೂಡ ಬರಬೇಕಂದ್ರೆ ಈ ಮಿನಿಮಮ್ ಎಲಿಜಿಬಿಲಿಟಿ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ಸೊ ಈ ಮಿನಿಮಮ್ ಎಲಿಜಿಬಿಲಿಟಿಯನ್ನು ನಾವು ಪಡೆದ್ರೆ 6% ಒಳಗೆ ಬರ್ಬೋದು. ಆ 6% ಒಳಗೆ ಬಂದರೆ ನಾವು ಪಾಸ್ ಅಂತ ಅರ್ಥ. ಈ 40% 35% ಬಂದರೆ ಪಾಸ್ ಅಂತ ಹೇಳಿಕೆ ಆಗೋದಿಲ್ಲ. ನಾವು 6% ಒಳಗೆ ಬರಬೇಕು ಅಂದರೆ ಈ ಮಿನಿಮಮ್ ಎಲಿಜಿಬಿಲಿಟಿ ಅನ್ನೋದು ನಮ್ಮ ಹತ್ರ ಇರಬೇಕು. ಆ ಮಿನಿಮಮ್ ಎಲಿಜಿಬಿಲಿಟಿ ಪಡೆದ ನಂತರ ನಾವು 6%ಗೆ ಮತ್ತೊಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗೆ ಹೋದ್ಮೇಲೆ ಅಲ್ಲಿ ನಾವು ಸೆಲೆಕ್ಟ್ ಆದರೆ KSET NET ಕ್ಲಿಯರ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, 6% ಕೆಟಗರಿ ಒಳಗೆ ಬರಬೇಕಂದ್ರೆ ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಹೇಳಿದೆ ಮಿನಿಮಮ್ ಎಲಿಜಿಬಿಲಿಟಿ ಅನ್ನೋದು ನಮಗೆ ಬೇಕೇ ಬೇಕು. 6% ಒಳಗೆ ಬರಬೇಕು ಅಂದರೆ ಜನರಲ್ ಕೆಟಗರಿ ಆದರೆ 40% ಅಂಕಗಳನ್ನು ಪಡೆದಿರಬೇಕು 2 ಪೇಪರ್ ಸೇರಿ. ಹಾಗೆಯೇ ಇನ್ನೊಂದು ಕೆಟಗರಿಯಲ್ಲಿ ಬರೋದಾದರೆ ನಮಗೆ 35% ಅಂಕಗಳು 2 ಪೇಪರಲ್ಲಿ ಸೇರಿ ನಮಗೆ ಬೇಕಾಗ್ತದೆ. ಹಾಗಂತ ಈ ಎರಡರಲ್ಲಿ 40% 35% ನನಗೆ ಸಿಕ್ಕಿದೆ ಅಂತ ಹೇಳಿದರೆ ಅದು ಎಲ್ಲರೂ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. 40% ಸಿಕ್ಕಿದೆ, 35% ನನಗೆ ಸಿಕ್ಕಿದೆ, ನಾನು ಕ್ವಾಲಿಫೈ ಆಗ್ತೇನಾ ಅಂತ ಹೇಳಿದರೆ ನಾವು ಎಲ್ಲರೂ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. 6% ಕೆಟಗರಿ ಒಳಗೆ ಬಂದರೆ ನಾವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವೀಗ 6% ಕೆಟಗರಿ ಒಳಗೆ ಬರಬೇಕು ಅಂತ ಹೇಳಿದರೆ ಯಾವ ರೀತಿ ಪ್ರೊಸೀಜರ್ ಇದೆ, ಅಥಾರಿಟಿ ಅವರು ಹೇಗೆ ನಮ್ಮನ್ನು 6% ಒಳಗೆ ಬರೆಸ್ತಾರೆ, ಹೇಗೆ 6% ಪೀಪಲನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತೇನೆ. ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕ್ವಾಲಿಫೈಡ್, ಟೋಟಲ್ ಸ್ಲಾಟ್ ಅಂತಲೂ ಹೇಳ್ತೇವೆ, ಫಾರ್ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಶಲ್ ಬಿ ಈಕ್ವಲ್ ಟು 6% ಆಫ್ ಕ್ಯಾಂಡಿಡೇಟ್ಸ್ ಕ್ಲಿಯರ್ಡ್ ಇನ್ ದಿ ಬೋತ್ ದ ಪೇಪರ್ಸ್ ಆಫ್ KSET. ಆ ಪರ್ಟಿಕ್ಯುಲರ್ ಇಯರಲ್ಲಿ ಯಾರೆಲ್ಲ 2 ಪೇಪರ್, ಸಬ್ಜೆಕ್ಟ್ ಪೇಪರ್ ಮತ್ತು ಜನರಲ್ ಪೇಪರ್ 2 ಪೇಪರ್ಗೆ ಎಲಿಜಿಬಲ್ ಅಂದರೆ ಬರೆದಿರ್ತಾರೆ, ಪ್ರೆಸೆಂಟ್ ಆಗಿರ್ತಾರೆ, ಆ ಜನರನ್ನು ಕನ್ಸಿಡರ್ ಮಾಡ್ತಾರೆ. ಟೋಟಲ್ ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ 2 ಪೇಪರ್ಗೆ ಕನ್ಸಿಡರ್ ಆಗಿರ್ತಾರೆ. ಅಂದರೆ ಒಂದು ಪೇಪರ್ ಬರೆದು ಇನ್ನೊಂದು ಪೇಪರ್ ಬರೆದಿಲ್ಲ ಅಂದರೆ ಅವ್ರು ಕನ್ಸಿಡರ್ ಆಗಲ್ಲ. ಯಾರು 2 ಪೇಪರನ್ನು ಪ್ರೆಸೆಂಟ್ ಆಗಿ ಎಕ್ಸಾಮ್ ಬರ್ತಿರ್ತಾರೆ ಅವರ ಬೇಸ್ ಮೇಲೆ 6% ಜನರನ್ನು ಆಯ್ಕೆ ಮಾಡ್ತಾರೆ. ಅದರಲ್ಲಿ 6% ಜನರನ್ನು ಆಯ್ಕೆ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಕೆಟಗರಿ ವೈಸ್ ಯೂಸಿಂಗ್ ದ ಎಗ್ರಿಗೇಟ್ ಮಾರ್ಕ್ಸ್ ಆಫ್ ಆಲ್ ದಿ 2 ಪೇಪರ್ಸ್ ಸೆಕ್ಯೂರ್ಡ್ ಬೈ ದಿ ಸಚ್ ಕ್ಯಾಂಡಿಡೇಟ್ಸ್. 6% ಜನರನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದರೆ ಯಾರೆಲ್ಲ 2 ಎಕ್ಸಾಮಿಗೆ ಪ್ರೆಸೆಂಟ್ ಆಗಿರ್ತಾರೆ ಅವರಲ್ಲಿ 6% ಜನರನ್ನು ಸೆಲೆಕ್ಟ್ ಮಾಡ್ತಾರೆ. ಹೇಗೆ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್. ಮೆರಿಟ್ ಲಿಸ್ಟನ್ನು ತಯಾರು ಮಾಡುವಂಥದ್ದು ಯಾರು 6% ಒಳಗೆ ಬರ್ತಾರೆ ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಹೇಳಿದೆ, ಮಿನಿಮಮ್ ಎಲಿಜಿಬಿಲಿಟಿ ಅಂತ ಹೇಳಿದೆ 40% ಅಥವಾ 35%. ಇದರಲ್ಲಿ ಯಾರು ಬಂದಿರ್ತಾರೆ ಅವರನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ, ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಯಾರು 35-40%ಗಿಂತ ಕಡಿಮೆ ಮಾರ್ಕ್ ಪಡೆದಿರ್ತಾರೆ ಅವರು ಇಲ್ಲಿ ಕನ್ಸಿಡರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ 40% ಮತ್ತು 35% ಅನ್ನೋದು ಮಿನಿಮಮ್ ಎಲಿಜಿಬಿಲಿಟಿ. ಅದನ್ನು ಇಟ್ಕೊಂಡು ನಮ್ಮನ್ನು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ, ಕೆಟಗರಿ ವೈಸ್ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಿ ಅದರಲ್ಲಿ 6% ಜನರನ್ನು ಆಯ್ಕೆ ಮಾಡ್ತಾರೆ. ಸೊ 6% ಜನರನ್ನು ಆಯ್ಕೆ ಮಾಡಬೇಕಿದ್ರೆ ನಮಗೆ ಮಿನಿಮಮ್ ಎಲಿಜಿಬಿಲಿಟಿ ಬೇಕೇ ಬೇಕು. ಸೊ ಮಿನಿಮಮ್ ಎಲಿಜಿಬಿಲಿಟಿ ಇದ್ದ ನಂತರ ನಾವು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಬೇಕಂದ್ರೆ ಸ್ವಲ್ಪ ಹೆಚ್ಚು ಮಾರ್ಕ್ ಬೇಕಾಗುತ್ತೆ. ಸೊ ಆ 6% ಕೆಟಗರಿ ಒಳಗೆ ಬರಬೇಕಂದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಬಂದ ನಂತರ ಮೆರಿಟ್ ಲಿಸ್ಟ್ ಆಗುತ್ತೆ. ಆ ಮೆರಿಟ್ ಲಿಸ್ಟಲ್ಲಿ ನಾವು ಬರಬೇಕಾಗುತ್ತೆ. ಸೊ 6% ಕೆಟಗರಿವರೆಗೆ ಬರಬೇಕಂದ್ರೆ ಈ ಥರ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಈ 6%ಗೆ ಹೇಗೆ ಅಂದರೆ ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಇಲ್ಲೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಬೇಸ್ ಮೇಲೆ ಇಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. UGCಯಿಂದ ಬಂದಂತಹ ಒಂದು ಫಾರ್ಮುಲಾ, ಇದರ ಬೇಸ್ ಮೇಲೇ KSETನ 6% ಜನರನ್ನು ಆಯ್ಕೆ ಮಾಡ್ಕೋತಾರೆ. ಫಾರ್ಮುಲಾ ಹೇಗೆಂದರೆ ನಂಬರ್ ಆಫ್ ಸ್ಲಾಟ್ಸ್ ಇನ್ ಸಬ್ಜೆಕ್ಟ್ ಫಾರ್
ಜನರಲ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್. ಇಲ್ಲಿ ಜನರಲ್ ಕ್ಯಾಟಗರಿಯನ್ನು ತೊಗೊಳ್ಳೋದಾದರೆ, ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿಯನ್ನು ತೊಗೊಳ್ಳೋದಾದರೆ ಇಲ್ಲಿ ನಂಬರ್ ಆಫ್ ಸ್ಲಾಟ್ಸ್ ಇನ್ ಸಬ್ಜೆಕ್ಟ್ ಫಾರ್ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಸ್ಲಾಟ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನಂಬರನ್ನು ಇಟ್ಕೊಂಡು ಈಕ್ವಲ್ ಟು ನಂಬರ್ ಆಫ್ ಜನರಲ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ಎಗ್ರಿಗೇಟ್ ಇನ್ ದ ಸಬ್ಜೆಕ್ಟ್. ಆ ಸಬ್ಜೆಕ್ಟಲ್ಲಿ 40%ಗಿಂತ ಹೆಚ್ಚು ಜನ ಎಷ್ಟು ಜನ ಮಾರ್ಕ್ ತೊಗೊಂಡಿದ್ದಾರೆ, 40%ಗಿಂತ ಹೆಚ್ಚು ಎಷ್ಟು ಜನ ತೊಗೊಂಡಿದ್ದಾರೆ ಅನ್ನೋದನ್ನು ಬೇಸಾಗಿ ತೊಗೊಳ್ತಾರೆ. ಹಾಗೆಯೇ ಟೋಟಲ್ ನಂಬರ್ ಆಫ್ ಜನರಲ್ ಅನ್ರಿಸರ್ವ್ಡ್ ಹೂ ಹ್ಯಾವ್ ಸೆಕ್ಯೂರ್ಡ್ 40% ಆರ್ ಮೋರ್ ಮಾರ್ಕ್ಸ್ ಇನ್ ಅಗ್ರಿಗೇಟ್ ಓವರ್ ಆಲ್ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ ಸೇರಿ 40%ಗಿಂತ ಹೆಚ್ಚು ಅಂಕ ಪಡೆದ ಜನರಲ್ ಕ್ಯಾಟಗರಿಯವರು ಎಷ್ಟು ಜನ ಇದ್ದಾರೆ ಅಂತದನ್ನು ಕೆಳಗೆ ತಗೊಳ್ತಾರೆ. ಸೊ ಇಂಟು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಅಂಡರ್ ಜನರಲ್ ಕ್ಯಾಟಗರಿ. ಎಷ್ಟು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್ ಇದೆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅಲ್ಲ, ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇಲ್ಲಿ ತಗೊಂಡು 6%ಗೆ 6% ಒಳಗೆ ಜನರನ್ನು ಮೆರಿಟ್ ಲಿಸ್ಟಿಂದ ಆಯ್ಕೆ ಮಾಡಿಕೊಳ್ತಾರೆ. ಇದು ಈ ಥರ ಒಂದು ಫಾರ್ಮುಲಾ UGC ಮಾಡಿಕೊಟ್ಟಿದೆ. ಈ ಬೇಸ್ ಮೇಲೆ 6%ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ. 6% ಫಾರ್ಮುಲಾಕ್ಕೆ ಎಕ್ಸಾಂಪಲ್ ಮೂಲಕ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕಾಮರ್ಸ್ ಸಬ್ಜೆಕ್ಟ್ ಮತ್ತು ಆಲ್ ಸಬ್ಜೆಕ್ಟನ್ನು ಬೇಸಾಗಿ ಇಟ್ಕೊಂಡು ನಿಮಗೆ ಇಲ್ಲಿ ಎಕ್ಸಾಂಪಲನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಕಾಮರ್ಸ್ ಸಬ್ಜೆಕ್ಟ್ಗೆ ಟೋಟಲ್ 50,000 ಜನ ಅಪ್ಲೈ ಮಾಡ್ತಾರೆ. ಸೊ ಅದರಲ್ಲಿ 40,000 ಜನ ಎಕ್ಸಾಮ್ ಬರೀತಾರೆ, 2 ಪೇಪರನ್ನು ಬರೀತಾರೆ. ಅದರಲ್ಲಿ ಟೋಟಲ್ 20,000 ಜನ, 40,000 ಎಕ್ಸಾಮ್ ಬರೀತಾರೆ, 20,000 ಜನರಿಗೆ ಎಲಿಜಿಬಿಲಿಟಿ ಸಿಗುತ್ತೆ. ಅದರಲ್ಲಿ 20,000 ಜನರಲ್ಲಿ ಎಲ್ಲರೂ ಇರ್ತಾರೆ, ಸಬ್ಜೆಕ್ಟ್ ಅಂದರೆ ಎಲ್ಲರೂ ಬರೆದಿರ್ತಾರೆ. ಅದರಲ್ಲಿ ಜನರಲ್ ಮೆರಿಟಿನವರು 10,000 ಜನ ಇರ್ತಾರೆ, 10,000 ಜನ ಇರ್ತಾರೆ. ಸೊ ಈಗ ಇದು ಇಷ್ಟು ಕಾಮರ್ಸ್ ಸಬ್ಜೆಕ್ಟಿಗೆ ಸಂಬಂಧಿಸಿದ್ದು. ಟೋಟಲ್ ಸಬ್ಜೆಕ್ಟಿಗೆ ಹೇಳೋದಾದರೆ ಅಂದರೆ ಎಲ್ಲ ಸಬ್ಜೆಕ್ಟಿಗೆ ಆಲ್ ಸಬ್ಜೆಕ್ಟಿಗೆ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅಂದರೆ 2 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಅದರಲ್ಲಿ 1,75,000 ಎಕ್ಸಾಮ್ಗೆ ಅಟೆಂಡ್ ಆಗ್ತಾರೆ. ಅದರಲ್ಲಿ ಟೋಟಲ್ ಜನರಲ್ ಮೆರಿಟಿನವರು 75,000 ಜನ ಇರ್ತಾರೆ, 75,000 ಜನರಲ್ ಮೆರಿಟಿನವರು ಇರ್ತಾರೆ. ಟೋಟಲ್ ಮಿನಿಮಮ್ ಎಲಿಜಿಬಿಲಿಟಿ ಪಡ್ಕೊಂಡವರು 1,75,000ರಲ್ಲಿ 1,50,000 ಜನ ಸಹ ಮಿನಿಮಮ್ ಎಲಿಜಿಬಿಲಿಟಿಯನ್ನು ಪಡ್ಕೊಡ್ತಾರೆ. ಹಾಗೆಯೇ ಟೋಟಲ್ ಜನರಲ್ ಕ್ಯಾಟಗರಿಯಲ್ಲಿ 50,000 ಜನ, 75,000 ಜನರಲ್ ಮೆರಿಟಲ್ಲಿ 50,000 ಜನ ಮಿನಿಮಮ್ ಎಲಿಜಿಬಿಲಿಟಿಯನ್ನು ಪಡ್ಕೊಡ್ತಾರೆ. ಸೊ ಟೋಟಲ್ ಜನರಲ್ ಮೆರಿಟಲ್ಲಿ 75,000 ಜನ ಎಪಿಯರ್ ಆಗಿದ್ದರು. ಅದರಲ್ಲಿ 6% ಅಂತ ತೆಗೆದಾಗ 4,500 ನಮಗೆ ಸಿಗುತ್ತೆ. 4,500 ಜನರಿಗೆ 6%ಅಲ್ಲಿ ಬರ್ತಾರೆ. ಸೊ ಇದನ್ನು ನಮ್ಮ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ, ಈ ಎಕ್ಸಾಂಪಲ್ನ ಫ್ಯಾಕ್ಟರ್ಸನ್ನು ನಾವು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ, ಫಾರ್ಮುಲಾಕ್ಕೆ ನಾವು ಇದನ್ನು ಅಪ್ಲೈ ಮಾಡಿದಾಗ, ಇಲ್ಲಿ ನಮಗಿರುವ ಡೇಟಾವನ್ನು ಅಪ್ಲೈ ಮಾಡಿದಾಗ ಕಾಮರ್ಸಲ್ಲಿ ಜನರಲ್ ಮೆರಿಟಲ್ಲಿ ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂತ ನೋಡೋದಾದರೆ 10,000 ಅಂದರೆ ಯಾರೆಲ್ಲ 40%ಗಿಂತ ಎಬೋವ್ 40%ಗಿಂತ ಎಬೋವ್ ಜನರಲ್ ಕ್ಯಾಟಗರಿ ಅನ್ರಿಸರ್ವ್ಡಲ್ಲಿ 10,000 ಜನ ಇದ್ದಾರೆ, 10,000 ಜನ ಇದ್ದಾರೆ, ಅದು ನಮ್ಗೆ ಗೊತ್ತಿದೆ. ಸೊ ಇಲ್ಲಿ ಡೇಟಾ ಇದೆ. ಸೊ ಅದನ್ನು 10,000ವನ್ನು ಬೇಸಾಗಿ ಇಟ್ಕೊಳ್ತೇವೆ. ಕೆಳಗಡೆ 50,000 ಜನ, 50,000 ಅಂದರೆ ಟೋಟಲ್ ಎಲಿಜಿಬಲ್ ಜನರಲ್ ಕ್ಯಾಟಗರಿ ಎಷ್ಟು ಟೋಟಲ್ ಎಲಿಜಿಬಲ್ ಆಗಿದ್ದಾರೆ, ಟೋಟಲ್ ಎಲ್ಲ ಸಬ್ಜೆಕ್ಟಲ್ಲಿ 50,000 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇಂಟು ನಂಬರ್ ಆಫ್ ಸ್ಲಾಟ್ಸ್ ಇನ್ ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿ. ಸೊ 4,500 ಅದು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ. 75,000 ಇಂಟು 6%, ಸೊ 4,500. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 900 ಅನ್ನೋ ಆನ್ಸರ್ ಬರುತ್ತೆ. ಸೊ ಇಲ್ಲಿ 10,000 ಜನರಲ್ಲಿ 900 ಜನ, ಟಾಪ್ 900 ಯಾರಿರ್ತಾರೆ ಅವರು ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಇದು 6% ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡುವಂತಹ ಪ್ರೊಸೀಜರ್ ಆಗಿದೆ. ಕ್ರೈಟೀರಿಯಾ ಯಾವೆಲ್ಲ ಕ್ರೈಟೀರಿಯಾ ಇದೆ, ಯಾವೆಲ್ಲ ಪ್ರೊಸೀಜರ್ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.